ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ 1:52ಕ್ಕೆ ನಾವು ಕಕ್ಕೆಪದವು ರೀಚ್ ಆಗಿ ಆಯಿತು. ಕಕ್ಕೆಪದವು ಇಲ್ಲಿಂದ ಕರೆಕ್ಟಾಗಿ ಜಂಕ್ಷನಿಗೆ 1 ಕಿಲೋಮೀಟರ್ ಏನೋ ಉಂಟು. ಬಟ್ ಇಲ್ಲಿಂದ ಕಕ್ಕೆಪದವು ಅಂತಲೇ ಕನ್ಸಿಡರ್ ಮಾಡೋದು. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ಕಕ್ಕೆಪದವು ಜಂಕ್ಷನ್. ಇಲ್ಲಿಂದ 1 ಕಿಲೋಮೀಟ್ರ್ ವಿಸ್ತಾರವಾಗಿ ಉಂಟು. ಸೊ ದೊಡ್ಡ ಸಿಟಿ ಅಂತಲ್ಲ, ಇಲ್ಲೆಲ್ಲ ಚಿಕ್ಕ 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 ಸಿಟಿಯಾಗಿ ಕಾಣ್ತದೆ, ಅಲ್ಲಿ ಮಾತ್ರ ದೊಡ್ಡದಾಗಿ ಕಾಣ್ತದೆ. ಇಲ್ಲೊಂದು ರೈಟ್ ಸೈಡಲ್ಲಿ ಬದ್ರಿಯಾ ಅಂತ ಉಂಟು, ಅಲ್ಲಿಗೆ ಹೋಗಿ ಐಟಮ್ ಹಾಕಬೇಕಷ್ಟೇ. ಅವರಿಲ್ಲ, ಬೆಳಿಗ್ಗೆ ಹೇಳಿದ್ದೆ ಮ್ಯಾನೇಜರ್ ಹತ್ರ, ಅವ್ರು ಬಂದಿರ್ತದೆ ಅಂತ ಅವ್ರದ್ದು ಅಂಗಡಿ. ಸೊ ಎಂತ ಅಂತ ಗೊತ್ತಿಲ್ಲ, ನೋಡುವ. ಹೇಳಿದ್ದೇನಂತ ಹೇಳಿದ್ದಾರೆ, ಫೋನ್ ಮಾಡಿ ಕೇಳುವ. ಇದ್ರೆ ಆ ಕಡೆ ತರಕಾರಿ ಅಂಗಡಿಯಲ್ಲಿ ಕೇಳ್ತಾ ಇದ್ವಿ. ಬಟ್ ಇವತ್ತು ಬಿಲ್ಲು ತುಂಬ ಆಗಿದೆ, ಅದಕ್ಕೋಸ್ಕರ ಅವ್ರು ಕೊಡಲಿಕ್ಕಿಲ್ಲ. ನೋಡುವ, ಫೋನ್ ಮಾಡುವ. ಮ್ಯಾನೇಜರಿಗೆ ಫೋನ್ ಮಾಡಿದ್ದೆ, ಅಲ್ಲಿ ಆ ಕಡೆ ತರಕಾರಿ ಅಂಗಡಿಯಲ್ಲಿ ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಅಂತೆ. ಬಟ್ ಹುಡುಗರನ್ನು ಕಳಿಸಿದ್ದೇನೆ, ಅವ್ರು ಎಂತಂತ ಕೇಳಿ ಬರ್ತಾರೆ. ಕೊಟ್ಟಿದ್ರೆ ಇಳಿಸುವ, ಇಲ್ಲ ಇದ್ರೆ ಫೋನ್ ಮಾಡಬೇಕಷ್ಟೇ. ಮತ್ತೆ ಎಂತಂತ ಗೊತ್ತಿಲ್ಲ. ಆ ಕಡೆ ತರಕಾರಿ ಅಂಗಡಿ ಉಂಟು, ಅಲ್ಲಿಂದ ಮುಂಚೆ ನಾವು ಐಟಮ್ ಬಿಲ್ ತಗೊಳ್ತಾ ಇದ್ದದ್ದು, ಇವರು ಬಂದಿರ್ತದಲ್ಲ. ಸೊ ಅದಕ್ಕೋಸ್ಕರ ಕಕ್ಕೆಪದವಲ್ಲಿ ಈಟ್ ಆ್ಯಂಡ್ ಡ್ರಿಂಕ್ ಅಂತ ಒಂದು ಹೋಟೆಲ್ ಇತ್ತು ಮಾರೆ. ಮುಂಚೆ ದೊಡ್ಡ ಒಳ್ಳೇದಿತ್ತಂತೆ ಇಲ್ಲಿ. ಇದು ಎಂಥದ್ದು ಶವರ್ಮ ಬೇರೆ ಇಂಥದ್ದೇ ಫಾಸ್ಟ್ ಫುಡ್ ಎಲ್ಲ ಮಾಡ್ತಾಯಿದ್ರು. ಹೋಟೆಲ್ ಇದು, ನೂಡಲ್ಸ್ ಅದು ಇದೆಲ್ಲ. ಸೊ ಈಗ ಬಂದ್ ಮಾಡಿದ್ದಾರೆ, ಯಾಕಂತ ಗೊತ್ತಿಲ್ಲ. ನಾನು ನೋಡೋ ಪ್ರಕಾರ 5-6 ತಿಂಗಳು ಆಯ್ತು ಅಂತ ಬಂದಾಗಿ. ಎಂತಂತ ಗೊತ್ತಿಲ್ಲ, ಒಳ್ಳೆ ವ್ಯವಹಾರ ಇತ್ತಂತೆ ಇವರಿಗೆ. ಬಟ್ ಯಾಕಂತ ಗೊತ್ತಿಲ್ಲ. ಯಾರಾದರೂ ಕಕ್ಕೆಪದದಿಂದ ವೀಡಿಯೋ ನೋಡ್ತಾ ಇದ್ದರೆ ತಿಳಿಸಿ ಆಯಿತಾ. ನಾನು ಇಲ್ಲಿ ಒಮ್ಮೆ ಊಟ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ನಾನು ಊಟ ಮಾಡಬೇಕು ಅಂತ ಅಂದ್ಕೊಂಡಿದ್ದರಿಂದ ಇದು ಬಂದಾಗಿ ಉಂಟು. ಸೊ ಅಲ್ಲಿ ಕೊಡಲಿಲ್ವಾ, ಅಲ್ಲಿ ಅಮೌಂಟ್ ಕೊಟ್ಟಿದ್ದೇನೆ ಅಂತ ಹೇಳಿದರು ಮಾರೆ, ಈಗ ಕೊಡಲಿಲ್ಲ ಅಂತೆ. ಶಾಪಿಗೆ ಬಂದು ಒಂದು ಅರ್ಧ ಗಂಟೆ ಆಯಿತು ಮಾರೆ. ಆಗದಿಂದ ತಲೆ ಬಿಸಿ ಓನರ್ ಹೇಳ್ತಾರೆ ಆ ಕಡೆ ಅಂಗಡಿಯಲ್ಲಿ ಕೊಟ್ಟಿದ್ದೇನೆ, ತರಕಾರಿ ಅಂಗಡಿಯಲ್ಲಿ ಕೊಟ್ಟಿದ್ದೇನೆ ಅಂತೇಳಿ. ಅಲ್ಲಿ ಕೇಳಿದರೆ ಅಲ್ಲಿ ಕೊಡಲಿಲ್ಲ, ಫೋನ್ ಮಾಡಿದರೆ ಫೋನ್ ತೆಗಿತಾ ಇಲ್ಲ ಅಂತ. ಈಗ ಫೋನ್ ಮಾಡಿದ್ರಂತೆ, ಈಗ ಫೋನ್ ಮಾಡ್ತೇನೆ, ಒಂದ ಬರ್ತೇನೆ, ಇಲ್ಲದಿದ್ದರೆ ಎಂತ ಅಂತ ನೋಡು ಅಂತ ಹೇಳಿದರು. ಸೊ ಈಗ ನೋಡಬೇಕು ಎಂತ ಅಂತೇಳಿ. ತುಂಬ ಹೊತ್ತಾಗಲಿಲ್ಲ ಜುನೇದೇವಿ, ಒಂದು ಅರ್ಧ ಗಂಟೆ ಆಯಿತು. ಅರ್ಧ ಗಂಟೆಯಿಂದ ಇಲ್ಲಿ ಕೂತು ಸಾಯ್ತಾ ಇರೋದು. ಲೈನ್ ಯಾರಿಗೆ ಬೇಕು ಈ ದರಿದ್ರ ಲೈನ್. ಎಲ್ಲ ಲೈನವರ ಅವಸ್ಥೆ ಹೀಗೆ. ಹೋದಲ್ಲೆಲ್ಲ ಈ ಥರ ಅಂಗಡಿ ಇವರಿಗೆಲ್ಲ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ ಲೈನ್ ಅವ್ರದ್ದು ಕಷ್ಟ. 1:02 ಆಯಿತು ನೋಡಿ, ಇನ್ನು ಊಟ ಮಾಡಲಿಲ್ಲ. ನಮ್ಮ ಅವಸ್ಥೆ ನೀವು ಕೇಳಿದರೆ ನಿಮಗೆ ಅರ್ಥ ಆಗಲಿಕ್ಕಿಲ್ಲ. ಇನ್ನು ಊಟ ಮಾಡಲಿಲ್ಲ, ಊಟ ಮಾಡಬೇಕು. ಇನ್ನು ಇಲ್ಲಿ ಹೋಗೋ ದಾರಿಯಲ್ಲಿ 1, 2, 3 ಅಂಗಡಿ. 3 ಅಂಗಡಿ ಆದಮೇಲೆ ಆ ಕಡೆಯಿಂದ 1-2 ಅಂಗಡಿ. ಸೊ 5 ಅಂಗಡಿ ಸುತ್ತಾಡಿಕೊಂಡು ಹೋಗಬೇಕು. ಪ್ರತಿಯೊಂದು ಅಂಗಡಿಗಳಲ್ಲಿ ಈ ಥರ ಬಂದ್ ಮಾಡಿದರೆ ನಾವೆಂತ ಮಾಡಲಿ. ಹೋಟೆಲ್ ಎಲ್ಲಿಯಾದರೂ ಹೋಗುವಾಗ ಸಿಗೋದಿಲ್ಲ ಅಂತ ಕೇಳ್ತಾರೆ ಕೆಲವರು. ನೋಡಿ, ಇದ್ದ ಹೋಟೆಲಲ್ಲಿ ಎಲ್ಲ ಇದೇ ಥರ. ಅಲ್ಲಿ ಐಟಮ್ ಎಲ್ಲ ಇಳಿಸಿ ಆಯಿತು, ನೋಡ್ಬೋದು. ಅಲ್ಲೆಲ್ಲ ಇಟ್ಟಿದ್ದೇವೆ ಉದ್ದಕ್ಕೆ. ವಿಷಯ ಏನಪ್ಪ ಅಂತ ಹೇಳಿದರೆ, ಅವರಿಲ್ಲ, ಬರಲಿಲ್ಲ. ಆ ಕಡೆ ಒಂದು ತರಕಾರಿ ಅಂಗಡಿಯವರು ಇದ್ರಲ್ಲ, ಅವರಿಗೆ ಫೋನ್ ಮಾಡಿಸಿ ಅವರ ಹತ್ರ ದುಡ್ಡು ಕೊಡಲಿಕ್ಕೆ ಹೇಳಿದರು. ಸೊ ನಾವು ಕೇಳಿದರೆ ಅದು ಸರಿಯಾಗೋದಿಲ್ಲ. ಅವರ ಹತ್ರ ಓನರ್ ಹತ್ರ ಮಾತಾಡಿಸಿ ಸರಿ ಮಾಡಿದ್ದೆ. ಈಗ ಬನ್ನಿ, ಹೀಗೆ ಇಲ್ಲಿಂದ ಸೀದಾ ಹೊರಡುವ. ಎಂತ ಇಂಥ ಅಂಗಡಿಗಳೆಲ್ಲ ಸಿಗಬೇಕಲ್ಲ ನಮಗೆ. ಮರುದಿವಸ ನಮ್ಮದು ಚಾಪೆ ಎಲ್ಲ ಇಲ್ಲೇ ತಂದು ಇಡಬೇಕು ಗಾಡಿ ಒಳಗಡೆ. ತಲೆದಿಂಬು ಇಲ್ಲೇ ಮಲಗಬೇಕಷ್ಟೇ. ಫೋನ್ ಮಾಡಿಸಿ ಆ ಕಡೆ ಅಂಗಡಿಯಿಂದ ಐಟಮ್ ಇದು ಬಿಲ್ ತಗೊಳ್ಳಿಕ್ಕೆ ಹೇಳಿದರು. ಸರಿ ಆಯ್ತಪ್ಪ ಅಂತೇಳಿ ಅಲ್ಲಿ ಕೊಟ್ಟೆ. ಮೊದಲೇ ಇಲ್ಲಿ ಲೇಟ್ ಆಗಿದೆ, ಅರ್ಧ ಗಂಟೆ ಆಗಿದೆ. ಅದಾದಮೇಲೆ ಅಲ್ಲಿಂದ ತಗೊಳ್ಳಿ ಅಂತ ಹೇಳಿದರು. ಅಲ್ಲಿಂದ ತಗೊಳ್ಳುವ ಅಂತೇಳಿ ಇಲ್ಲಿ ಐಟಮ್ ಎಲ್ಲ ಇಳಿಸಿ ಆಯಿತು. ನೋಡಿ, ಇಲ್ಲಿ ಐಟಮ್ ಎಲ್ಲ ಇಷ್ಟು ಇಳಿಸಿದ್ವಿ. ಅದಾದಮೇಲೆ ಈಗ ಹೇಳ್ತಾರೆ ಆ ಕಡೆ ಅಂಗಡಿಯವರು ನನ್ನ ಹತ್ರ ಹಣ ಇಲ್ಲ ಅಂತೇಳಿ. ಸೊ ಓನರಿಗೆ ಫೋನ್ ಮಾಡಿಸಿ ಇವರಿಗೆ ಹೇಳಿಸಿದ್ವಿ. ಇವರು ಉಂಟಂತ ಹೇಳಿದರು. ಈಗ ದುಡ್ಡು ಉಂಟಂತ ಹೇಳಿದಲ್ಲ. ಅದಾದಮೇಲೆ ಇಳಿಸಿ ಆದಮೇಲೆ ಮತ್ತೆ ಹೋಗಿ ಕೇಳುವಾಗ ಅಷ್ಟು ದುಡ್ಡಿಲ್ಲ ಅಂತ ಹೇಳ್ತಾರೆ. ಈಗ ಮತ್ತೆ ಮ್ಯಾನೇಜರಿಗೆ ಫೋನ್ ಮಾಡಿದ್ದೇನೆ. ಅವರು ನಿಲ್ಲಿ ಹೇಳ್ತಾರೆ. ಇಲ್ಲಿ ನಿಂತು 1 ಗಂಟೆ ಆಗ್ತಾವಂತ ಇಲ್ಲಿ. ಇನ್ನು ಅದೇ ತಲೆದಿಂಬು ಚಾಪೆಲ್ಲ ತರಬೇಕಷ್ಟೇ ನಾವು. ಒಂದು ಗ್ಯಾಸ್ ಇದು ಒಂದು 50 ಅದು ಎಲ್ಲಿಯಾದರೂ ಕೊಟ್ಟರೆ ಅಡುಗೆ ಮಾಡಿ ಕೊಡ್ತಾರೆ ಅವರು. ಎಂತೆಲ್ಲ ಅವಸ್ಥೆ. ಕರೆಕ್ಟಾಗಿ ಕಕ್ಕೆಪದವು ಜಂಕ್ಷನಲ್ಲಿದ್ದೇನೆ, ನೋಡ್ಬೋದು. ಇಲ್ಲಿ ಪಂಚದುರ್ಗ ಅಂತ ಒಂದು ಸ್ಟೋರ್ ಇತ್ತು. ಸೊ ಅವರಿಗೆ ಐಟಮ್ ಇಳಿಸ್ಲಿಕ್ಕೆ ಇತ್ತು. ಸ್ವಲ್ಪ ಮಳೆ ಬರ್ತಾ ಉಂಟು. ನಮಗೆ ಅಲ್ಲಿ ಎದುರುಗಡೆ ಬಾಂಬೆ ಮಾರ್ಟ್ ಅಂತ ಉಂಟು, ಅಲ್ಲಿ ಒಂದು ಐಟಮ್ ಇಳಿಸ್ಲಿಕ್ಕೆ ಉಂಟು. ಸೊ ಇಲ್ಲದ್ರೆ ಅವ್ರು ಜಾಸ್ತಿ ತೆಗಿತಿದ್ರು. ಇವತ್ತು ಎಂಥದಿಲ್ಲ, ಅವ್ರಿಗೆ ಒಂದು ಗೋಣಿ ಬಾಜಿರ ಮಾತ್ರ ಇರೋದು. ಹಾಗಾಗಿ ಬೇಗ ಆಗ್ತದೆ. ಮತ್ತು ಅಲ್ಲಿ ಒಂದು ಎದುರುಗಡೆ ನ್ಯಾಷನಲ್ ಅಂತ ಉಂಟಲ್ಲ, ಸೊ ಅವರಿಗೆ ಸಹ ಐಟಮ್ ಹಾಕ್ಲಿಕ್ಕೆ ಉಂಟು. ಅವರಲ್ಲಿ ಬಂದು ಮಾರೆ, ಅವರದ್ದು ಒಂದು ಉಪದ್ರೆ, ಹಿಂದೆ ಒಂದು ಉಪದ್ರೆ. ಹಿಂದೆ ಒಂದು ಬರುವಾಗ ಒಂದು 2 ಅಂಗಡಿ ಹಾಕೊಂಡು ಬಂದೆ. ಬಟ್ ಆಗ ಒಂದು ವಿಡಿಯೋ ಮಾಡಿದ್ದಲ್ಲ. ಸೊ ಅವರು ನನ್ನ ಜನ್ಮ ಜಾಲಾಡಿಬಿಟ್ರು ನಮ್ಮ ಇಬ್ಬರು. ದೊಡ್ಡ ಉಪದ್ರ ಆಗಿ ಹೋಯಿತು.
ಅಲ್ಲಿಂದ ತೆಕೋ, ಇಲ್ಲಿಂದ ತೆಕೋ, ಅದು ತೆಕೋ, ಇದು ತೆಕೋ, ಅಲ್ಲಿಂದ ತೆಕೋ, ಅದು ಎಂತೆಲ್ಲ ಹೇಳಿ ಲಾಸ್ಟಿಗೆ ಕೊಟ್ಟದ್ದು 4,000, 1,500 ಬಾಕಿ ಇಟ್ಟರು. ಅದು ಹಿಂದೆ ಮತ್ತೊಂದು ಅಲ್ಲಿಂದ ಎದುರು ಬರುವಾಗ ಇನ್ನೊಂದು ಅಂಗಡಿ ಇತ್ತು, ಅವರು ಪಾಪ ಬಂದಿತ್ತು ಅವ್ರ ಅಂಗಡಿ, ಬಟ್ ಆ ಕಡೆ ಅಂಗಡಿಯಲ್ಲಿ ಕೊಟ್ಟಿದ್ರು. ಸೊ ಅದು ನಮಗೆ ಉಪಕಾರ ಆಗ್ತದೆ ಅಂತೇಳಿ. ಸೊ ಈಗ ಅಲ್ಲಿಗೆ ಐಟಮ್ ಹಾಕ್ಲಿಕ್ಕೆ ಉಂಟು, ಎದುರುಗಡೆ ನ್ಯಾಷನಲ್ ಅಂತ, ಅವರು ಕೂಡ ಬಂದಲ್ಲಿ ಕರೆಕ್ಟಾಗಿ ಕಕ್ಕೆಪದವು ಜಂಕ್ಷನಲ್ಲಿದ್ದೇನೆ. ವಿಷಯ ಏನಪ್ಪ ಅಂತ ಹೇಳಿದರೆ, ಇಲ್ಲಿ ಒಂದು ಹಿಂದ್ಗಡೆ ಒಂದು ಅಂಗಡಿ ಇತ್ತು, ಆಗ ತೋರಿಸಿದ್ದಲ್ಲ ನ್ಯಾಷನಲ್ ಅಂತ. ಸೊ ಅಲ್ಲಿ ಅಮೌಂಟು ಇಲ್ಲಿ ಮೀನು ಅಂಗಡಿಯವರಿಂದ ತಗೊಳ್ಳಿಕ್ಕೆ ಹೇಳಿದರು, ಬಟ್ ಇಲ್ಲಿ ತನಕ ಅದೇ ಇದು ಹೋದಲ್ಲೆಲ್ಲ ಇದೇ ಉಪದ್ರ. ಅವರು ಇಲ್ಲಿ ಹೇಳಲಿಲ್ಲ ಅಂತ, ಇಲ್ಲಿ ಬಂದು ಕೇಳಿದಾಗ ಇಲ್ಲಿ ವಿಷಯ ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಬಂದು ಮತ್ತೆ ಅರ್ಧ ಗಂಟೆ ಆಯಿತು. ಇದೆಲ್ಲ ಅವಸ್ಥೆ, ಒಂದೊಂದು ಅಂಗಡಿದ ಅವಸ್ಥೆ. ಇದು ಯಾವತ್ತು ಇದ್ದದ್ದೇ ಇಲ್ಲಿ ಇವ್ರದ್ದು ಮತ್ತು ಆಗ ಹಿಂದೆ ಒಂದು ತೋರಿಸಿದ್ದಲ್ಲ ಇಬ್ಬರದ್ದು ಸಹ. ಇವರು ಇರೋದಿಲ್ಲ, ಅಲ್ಲಿಂದ ತಗೊಳ್ಳಿಕ್ಕೆ ಹೇಳ್ತಾರೆ, ಅವ್ರು ಅವರದ್ದು ಹೇಳಿರೋದಿಲ್ಲ, ಅವ್ರು ಕೊಡಲಿಕ್ಕೆ ಹಿಂಜರಿತಾರೆ. ಅದೊಂದು ಉಪದ್ರ. ನೋಡಿ, ಬಸ್ಸು ನಿಂತಿದ್ದು ಬಸ್ ಸ್ಟ್ಯಾಂಡ್ ಅಲ್ಲ, ಬಟ್ ಬಸ್ ಸ್ಟ್ಯಾಂಡ್ ಹಿಂದೆ ಇರೋದು. ಬಟ್ ಅವರು ಊಟ ಮಾಡಲಿಕ್ಕೆ ಹೋದ ಕಾರಣದಿಂದಾಗಿ ಇಲ್ಲಿ ನಿಲ್ಲಿಸಿದ್ದಾರೆ, ಮರದಡಿಯಲ್ಲಿ ನಿಲ್ಲಿಸಿ. ಅದು 2:45-3 ಗಂಟೆಗೆ ಅಂತ ಬಿಡುವ ಬಸ್ಸು. ಇದು ದೇವಸ್ಥಾನದ ಅಂಗಳದಲ್ಲಿ ನಿಲ್ಲಿಸಿರೋದು. ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ ಆ ಬಸ್ಸಿನ ಓನರ್. ನೋಡುವ, ಇಲ್ಲಿಂದ ಅಮೌಂಟು ತಗೊಳ್ಳಿಕ್ಕೆ ಈಗ ಫೋನ್ ಮಾಡಿ ಎಲ್ಲ ಆಯಿತು, ಫೋನ್ ಮಾಡಿ ಅವರ ಹತ್ರ ಹೇಳಿಸಿ ಎಲ್ಲ ಆಯಿತು. ಈಗ ಅಮೌಂಟ್ ತಗೊಂಡು ಇಲ್ಲಿಂದ ನಾನ್ ಸ್ಟಾಪ್ ಆಗಿ ಊಟಕ್ಕೆ ಹೋಗೋದು, ಎಲ್ಲಿ ಸಹ ನಿಲ್ಲಿಸಲಿಕ್ಕಿಲ್ಲ. ಫೈನಲಿ ಹಳ್ಳಿಗಳನ್ನೆಲ್ಲ ದಾಟಿಕೊಂಡು ಬಂದು ಈಗ ಸಿಟಿ ರೀಚ್ ಆಗುವ ಸಮಯ. ಮೈನ್ ರೋಡ್ ರೀಚ್ ಆಗ್ತಾ ಇದ್ದೇವೆ. ಕಕ್ಕೆಪದದಿಂದ ಬಿಟ್ಟು ಅವನು ಎಂಥದ್ದು ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾವ ಅಂಗಡಿ ಸಹ ಇರಲಿಲ್ಲ. ಹಾಗಾಗಿ ಈಗ ಕರೆಕ್ಟಾಗಿ ಇಲ್ಲಿಯಪ್ಪ NC ರೋಡಲ್ಲಿದ್ದೇನೆ. ಈಗ ಇಲ್ಲಿ ಫಸ್ಟಿಗೆ ಹೋಗಿ ಊಟ ಮಾಡಬೇಕು. ಊಟ ಆದಮೇಲೆ ಮತ್ತೆ ಮುಂದಿನ ಕಾರ್ಯ. ಊಟ ಆದಮೇಲೆ ಎಷ್ಟು ಬಿಲ್ ಇರೋದು ಜುನೇದ್ ಬೈ? 3 ಬಿಲ್ಲ? 3 ಬಿಲ್ ಆಯಿತು, ಮುಗಿತಾ ಬಂತು. 2:46 ಆಯಿತು. ಹೋಗೋ ದಾರಿಯಲ್ಲಿ ಒಂದು ಬ್ಯಾಲೆನ್ಸ್ ಕೂಡ ತಗೊಳ್ಳಿಕ್ಕೆ ಉಂಟು. ಬನ್ನಿ, ಇಲ್ಲಿ ರೈಟ್ ಸೈಡಲ್ಲಿ ನಮ್ಮ ಮಾಮೂಲು ಹೋಟೆಲ್ ಉಂಟಲ್ಲ, ಹೋಟೆಲ್ ಫುಡ್ಲ್ಯಾಂಡ್ ಅಂತ. ಸೊ ಅಲ್ಲಿಗೆ ಹೋಗಿ ಊಟ ಮಾಡುವ. ಇದೇ ನಮ್ಮ ಹೋಟೆಲ್. ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನೀ ಎಂತ ತಿನ್ನೋದು ಮಾರ್ರೆ? ಸ್ವೀಟ್ ತಿನ್ಕೊಂಡು ನೋಡಿ, ಒಳ್ಳೆಯದಾಗ್ತದೆ. ಪರೋಟದಲ್ಲಿ ಮಾಡೋದು ಎಂಥ ಪರೋಟದಲ್ಲಿ ಮಾಡೋದಂತೆ. ಸೊ ಅವ್ರದ್ದು ಪದಾರ್ಥ ಕೂಡ ಖಾರ ಇರ್ತದೆ, ಹಾಗೆ ತಗೊಳ್ಳೋದು. ಒಂದು ನಿಮಿಷ. ಅವ್ರದ್ದು ಪದಾರ್ಥ ಖಾರ ಇರ್ತದಲ್ಲ, ಸಾಂಬಾರು ಇಲ್ಲಿ ಒಳ್ಳೆದಾಗ್ತದೆ. ಒಂದು ಪೀಸಿಗೆ 10 ರೂಪಾಯಿ ಅಲ್ಲ? ಒಂದು ಪೀಸಿಗೆ 10 ರೂಪಾಯಿ. ಊಟ ಮಾಡಿಬಿಟ್ಟವರು ಈಗ ಅಣ್ಣೆರ್ನ ಅಂಗಡಿಗೆ ಬಂದಿದ್ದೇವೆ, ಕಾರಿಂಜೇಶ್ವರದಲ್ಲಿರೋದು. ಸೊ ಅವರನ್ನು ನಾವು ಕರೆಯೋದು ಅಣ್ಣೆರ್ ಅಂತೇಳಿ. ಬನ್ನಿ, ಸ್ವಲ್ಪ ಐಟಮೆಲ್ಲ ಇಳಿಸಿ ಆಯಿತು. ಸ್ವಲ್ಪ ಓಲ್ಡ್ ಬ್ಯಾಲೆನ್ಸ್ ಅದು ಬರೆದಿದ್ರು, ಅದನ್ನೊಟ್ಟಿಗೆ ಟೋಟಲ್ ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಬನ್ನಿ, ಈಗ ಅಲ್ಲಿ ಹೋಗಿ ಐಟಮ್ ಎಲ್ಲ ಕೊಟ್ಟಾಯಿತು ಅಂತ ಅಂದ್ಕೊಳ್ತೇನೆ. ಅದು ವಾಸಪ್ಪ, ಇದೊಂದೇ. ಸೊ ಅಲ್ಲೇ ಒಂದು ಎದುರುಗಡೆ ಅಂಗಡಿಗೆ ಐಟಮ್ ಹಾಕ್ಲಿಕ್ಕಿತ್ತು. ಸೊ ಅವರು ಇರಲಿಲ್ಲ, ಅವರ ಮನೆ ಇದುವೆ, ಅವ್ರು ಮಲಗಿದ್ರು. ಅದಕ್ಕೋಸ್ಕರ ಹಿಂದ್ಗಡೆ ಹೋಗಿ ಬಿಲ್ ತಗೊಂಡು ಬಂದೆ. ಈಗ ನಮ್ಮ ಹುಡುಗೆಲ್ಲ ಐಟಮ್ ಹಾಕಿದ್ದಾರೆ. ಈಗ ಇಲ್ಲಿಂದ ಸೀದಾ ಹೊರಟ್ರೆ ಸೀದಾ ಪೂಂಜಲಗಟ್ಟೆಗೆ, ಎಲ್ಲಿ ನಿಲ್ಲಿಸಲಿಕ್ಕಿಲ್ಲ. ಗಾಡಿ ಆಲ್ಮೋಸ್ಟ್ ಖಾಲಿಯಾಗಿದೆ ನೋಡಿ, ಇಲ್ಲಿ ಖಾಲಿಯಾಗಿದೆ. ಬಿಲ್ಲೆಲ್ಲ ತಗೊಂಡು ಆಯಿತು, ಕ್ಯಾಶ್ ತಗೊಂಡು ಆಯಿತು. ಈಗ ಇಲ್ಲಿಂದ ಸೀದಾ ಪೂಂಜಲಗಟ್ಟೆಗೆ ರಿಟರ್ನ್ ಉಜಿರೆ ಕಡೆ ಹೈವೇಯಲ್ಲಿ ಹೋಗ್ತಾ ಇದ್ದೇವೆ. ಈ ಹೈವೇ ಅಂತ ಹೇಳಿದ್ರೆ ಇದು ಎಂಥದಕ್ಕೆ ಹೈವೇ ಮಾಡಿ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಸೊ ಈ ಥರ ಒಂದು ಹಂಸ ಹಾಕಿದ್ದಾರೆ ಮಾರೆ. ಎಂಥ ಹಂಸ, ಯಾತಕ್ಕೋಸ್ಕರ ಹಾಕಿದ್ದಾರೆ ಎಂತ ಅಂತ ಸಹ ಗೊತ್ತಿಲ್ಲ. ಯಾಕಂತ ಹೇಳಿದರೆ ನಾವು ಇದರಲ್ಲಿ ಸ್ಪೀಡ್ ಬಿಟ್ಟರೆ ಗಾಡಿ ಫುಲ್ ಆ್ಯಕ್ಷನ್ ಆಗಿ ಒಂಥರ ಸೌಂಡ್ ಬರ್ತದೆ ಅಲ್ಲ. ಇಡೀ ಕ್ಯಾಬಿನೆಲ್ಲ ಅಲುಗಾಡಿ ಇಲ್ಲೆಲ್ಲ ಒಂದು ಶೇಕ್ ಆಗ್ತದೆ, ಇದೆಲ್ಲ ಹೋಗ್ತದೆ. ಸೊ ನಾವೆಂತ ಮಾಡ್ತೇವೆ, ಇದು ಭಯಂಕರ ಡೇಂಜರ್ ಇದೆ. ಯಾಕಂತ ಹೇಳಿದರೆ ನಾವೀಗ ಸ್ಪೀಡಲ್ಲಿ ಹೋಗ್ತಾ ಇರ್ತೇವೆ, ಸಡನ್ನಾಗಿ ಎದುರು ಹಂಸ ಕಂಡ್ರೆ ಸ್ಲೋ ಮಾಡುವಾಗ ಹಿಂದೆಯಿಂದ ಬರುವವನಿಗೆ ಗೊತ್ತಿರೋದಿಲ್ಲ, ಅವ ಹಿಂದೆಯಿಂದ ಸ್ಪೀಡಾಗಿ ಬಂದು ಹಿಂದೆಯಿಂದ ಗುದ್ದುವ ಸಂಭವ ಕೂಡ ಜಾಸ್ತಿ ಇರ್ತದೆ. ಹೈವೇ ಮಾಡಿದ್ದಾರೆ. ಇದೊಂದು ಹಂಸ ಎಲ್ಲ ಡ್ರೈವರ್ಗಳಿಗೆ ಎಂಥ ಒಂದು ಕಷ್ಟಕರವಾದ ವಿಷಯ. ಯಾಕಂತ ಹೇಳಿದರೆ ಇಲ್ಲಿ ನೋಡಿ, ಈಗ ಇಷ್ಟು ಒಳ್ಳೆ ರೋಡಲ್ಲಿ ಈಗ ಆರಾಮ್ಸೆ ಹೋಗ್ತಾ ಇರ್ತೇವೆ, ಸಡನ್ನಾಗಿ ಎಲ್ಲಿಯಾದರೂ ಒಂದು ಹಂಸ ಸಿಗ್ತದೆ, ಈ ಚಿಕ್ಕ ಹಂಸ. ಸೊ ಸಡನ್ ಬ್ರೇಕ್ ಹೊಡೆಯುವಾಗ ಯಾರಿಗೆ ಸಹ ಗೊತ್ತಾಗೋದಿಲ್ಲ ನೋಡಿ. ಇಲ್ಲೆಲ್ಲಿ ಇರ್ಬೋದು, ಇಲ್ಲಿದ್ರೆ ತೋರಿಸ್ತೇನೆ ನಿಮಗೆ ಯಾವ ಥರ ಗಾಡಿ ಶೇಕ್ ಆಗ್ತದೆ ಅಂತೇಳಿ. ಫುಲ್ಲು ಈ ಕ್ಯಾಬಿನೆಲ್ಲ ಒಂಥರ ಸೌಂಡ್ ಬರ್ತದೆ. ಮತ್ತು ನೆಟ್ ಬೋಲ್ಟು ಅದು ಇದು ಎಲ್ಲ ಲೂಸ್ ಆಗಲಿಕ್ಕೆ ಆಯಿತು. ಇಲ್ಲಿ
ಅಲ್ಲಿ ಅಂತೂ ಕಮ್ಮಿ, ಅಲ್ಲಿ ಪೂಂಜಲಕಟ್ಟೆ ಹತ್ರ ನೋಡಬೇಕು. ಇಲ್ಲೇ ನೋಡಿ ಬಿಡ್ತೇನೆ. ನೋಡಿದ್ರಾ ಯಾವ ಥರ ಸೌಂಡ್ ಬರ್ತದೆ ಅಂತೇಳಿ. ಎಲ್ಲ ನೆಟ್ ಬೋಲ್ಟ್ಗಳೆಲ್ಲ ಮುರಿದು ಹೋಗೋ ಸಂಭವ ಕೂಡ ಜಾಸ್ತಿ. ಸೊ ಗಾಡಿ ರಿಪೇರಿಗೆ ಬರೋದು ಮತ್ತು ಅದು ಇದು ಸರ್ವಿಸಿಗೆ ಬರೋದೆಲ್ಲ ಇಂತಹ ಕಿತ್ತೋದ ಹಂಸಗಳಿಂದ. ನಿಮಗೆ ಕರೆಕ್ಟಾಗಿ ಎಕ್ಸಾಂಪಲ್ ಇಲ್ಲಿ ತೋರಿಸ್ತೇನೆ ನೋಡಿ. ಪೂಂಜಲಕಟ್ಟೆ ಹತ್ರ ರೀಚ್ ಆಗ್ತಾ ಬಂದೆ ಈಗ. ಇಲ್ಲಿ ನೋಡ್ಬೋದು ಇಲ್ಲಿ ಯಾವ ಥರ ಹಂಸ ಹಾಕಿದ್ದಾರೆ ಅಂತೇಳಿ. ಎದುರುಗಡೆ ಅಲ್ಲೆಲ್ಲೆಲ್ಲೇ ಹಾಕಿದ್ದಾರೆ. ಬಿಟ್ಟರೆ ಒಮ್ಮೆ ಬ್ರೇಕ್ ಹೊಡೆದ್ರೆ, ಸಡನ್ನಾಗಿ ಬ್ರೇಕ್ ಹೊಡೆದ್ರೆ ಹಿಂದೆಯಿಂದ ಬಂದು ಗುದ್ದಿದ್ರೆ ಮತ್ತು ನಮ್ಮದೇ ತಪ್ಪು ಬೀಳೋದು. ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬಿಡಲಿಕ್ಕೂ ಅಲ್ಲ, ಹಂಸಲ್ಲಿ ಬಿಡಲಿಕ್ಕೂ ಅಲ್ಲ, ನಿಧಾನ ಹೋಗ್ಲಿಕ್ಕೂ ಅಲ್ಲ. ನಿಧಾನ ಹೋದರೆ ಭಯ ಆಗ್ತದೆ ಹಿಂದಿಂದ ಯಾರಾದರೂ ಬಂದು ಗುತ್ತಾರೆ ಅಂತೇಳಿ. ಸೊ ಇಲ್ಲಿ ಈ ಥರ ಹೋಗ್ಬೇಕಷ್ಟೇ ನೋಡಿ. ಸ್ಲೋ ಹೋದರೂ ಸಹ ಅಷ್ಟು ಆ್ಯಕ್ಷನ್. ಈಗ ಸ್ಪೀಡ್ ಹೋಗಿ ತೋರಿಸ್ತೇನೆ ನಿಮಗೆ, ಆಗ ಗೊತ್ತಾಗ್ತದೆ. ನೋಡಿದ್ರೆ ಇಡೀ ಸ್ಟೇರಿಂಗ್ ಎಲ್ಲ ಅಲುಗಾಡ್ತದೆ ಈ ಥರ. ಇಲ್ಲಿ ಒಂದು ಉಂಟು, ಅದು ಒಂದೊಂದು ದಿಕ್ಕಲ್ಲಿ ಇನ್ನೂ ಸಹ ವಿಪರೀತ ಮಾಡಿ ಹಾಕಿದ್ದಾರೆ ನೋಡಿ. ನೋಡಿದ್ರೆ ಯಾವ ಥರ ಉಂಟಂತೇಳಿ. ಇದೆಲ್ಲ ಹಣೆ ಬರ. ನಮ್ಮ ದೇಶದಲ್ಲಿ ಒಂದು ಸಹ ಸರಿಯಾಗಿ ಮಾಡೋದಿಲ್ಲ. ಮಾಡ್ತಾರೆ, ಒಂದು ಕರೆಕ್ಟಾದ ಹಂಸ ಹಾಕೋದು ಎಂಥ ಸಹ ಇಲ್ಲ. ಒಟ್ರಾಸಿ ಸೇಫ್ಟಿ ಅಂತ ಹೇಳ್ತಾರೆ. ಈ ಕಡೆಯಿಂದ ಗಾಡಿದ್ದು ಎಲ್ಲ ಹೋಗೋದು ಯಾರಿಗೂ ಸಹ ಗೊತ್ತಾಗೋದಿಲ್ಲ ನೋಡಿ. ಬ್ರೇಕ್ ಆಗುವಾಗ ಸಡನ್ನಾಗಿ ಇಂಥ ಗೌರ್ಮೆಂಟ್ಗಳು ಬಸ್ಗಳೆಲ್ಲ ಬಂದರೆ ಅವರಿಗೆ ಮುಂಚೆನೇ ಕಂಟ್ರೋಲ್ ಇರೋದಿಲ್ಲ. ಹಿಂದೆಯಿಂದ ಬಂದು ಗುದ್ದಿದ್ರೆ ಯಾರು ತಗೊಳ್ತಾರೆ ಜವಾಬ್ದಾರಿ? ಯಾವ ಶಾಸಕರು ಸಹ ತಗೊಳ್ಳೋದಿಲ್ಲ, ಯಾವ ಗೌರ್ಮೆಂಟ್ ಕೂಡ ತಗೊಳ್ಳೋದಿಲ್ಲ. ನಾವೇ ಅಲ್ಲಿ ನಮ್ಮ ಮೇಲೆ ಕೇಸ್ ಹಾಕಿ ಒಳಗೆ ಜಡಿತಾರೆ, ಗೌರ್ಮೆಂಟ್ ಬಸ್ಸಿಗೆ ಗುದ್ದಿದೆ ಅಂತೇಳಿ. ಇದು ಅವಸ್ಥೆ, ಕಾನೂನಿನ ಸುವ್ಯವಸ್ಥೆ. ಬನ್ನಿ ಈಗ ಇಲ್ಲಿಂದ ಪೂಂಜಲಕಟ್ಟೆಯಲ್ಲಿದ್ದೇವೆ. ಇಲ್ಲಿ ಒಂದು ಅಂಗಡಿ ಉಂಟು, ಒಂದು ಅಂಗಡಿಗೆ ಇಳಿಸಿ ಮತ್ತು ಸೀದಾ ಕಂಪನಿ ಕಡೆಗೆ ಹೋಗುವ ದಾರಿಯಲ್ಲಿ ಒಂದು ಓಲ್ಡ್ ಬ್ಯಾಲೆನ್ಸ್ ತಗೊಳ್ಳಿಕ್ಕೆ ಉಂಟು. ಅದನ್ನು ತಗೊಂಡು ಸೀದಾ ಹೊರಡುವ. ಕರೆಕ್ಟಾಗಿ ಪೂಂಜಲಕಟ್ಟೆಯಲ್ಲಿದ್ದೇವೆ. ಇದೇ ಅಂಗಡಿಗೆ ಐಟಮ್ ಹಾಕ್ಲಿಕ್ಕೆ ಇದ್ದದ್ದು, ದಿನೇಶ್ ಬಾಳಿಗ ಅಂತೇಳಿ. ಇವರಿಗೆ ಐಟಮ್ ಹಾಕ್ತಾ ಇದ್ದಾರೆ ನಮ್ಮ ಹುಡುಗ. ಅವ್ರು ಹೋಗಿ ಬರ್ತಾರೆ. ಅದಾದಮೇಲೆ ಇಲ್ಲಿಂದ ಸೀದಾ ಹೋಗುವ. ಇಲ್ಲಿ ನೋಡಿ, ಮುಂಚೆ ಅಂತ ಕೆಸರು ಗದ್ದೆ ಆಗಿತ್ತು, ಈಗ ಡಾಮರ್ ಹಾಕಿದ್ದಾರೆ. ಸೊ ಇಲ್ಲೆಲ್ಲ ಬ್ಯಾನರ್ ಹಾಕಿದ್ದಾರೆ ನೋಡಿ, ಹರೀಶ್ ಪೂಂಜರ್ ಅವರಿಗೆ. ಇಲ್ಲೆಲ್ಲ ಫುಲ್ ಡಾಮರ್ ಮಾಡಿ ಹಾಕಿದ್ದಾರೆ. ಹಿಂದೆ ಕಡೆ ಸಹ ಫುಲ್ ಡಾಮರ್ ಆಗಿದೆ. ಸರಿ, ಈಗ ಅವ್ರು ಬಂದ ಮೇಲೆ ಇಲ್ಲಿಂದ ಸೀದಾ ಹೊರಡುದೆ. ಮತ್ತು ಇಲ್ಲಿಂದ ಅಂತ ತೋರಿಸ್ಲಿಕ್ಕೆ ಹೋಗೋದಿಲ್ಲ, ಯಾಕಂತ ಹೇಳಿದ್ರೆ ಬಂದ ದಾರಿ ಅಲ್ಲ. ಸೀದಾ ಹೋಗಿ ಡೀಸೆಲ್ ಹಾಕಿಸುವಾಗ ಇಲ್ಲದ್ರೆ ಎಲ್ಲಿಯಾದರೂ ಸಿಗ್ತೇನೆ, ಮುಂದೆ ಎಲ್ಲಿಯಾದರೂ ಸಿಗ್ತೇನೆ ಅಂತ ಟಾಪಿಕ್ಗಳಿದ್ದರೆ ಸಿಗ್ತೇನೆ. ಸೊ ಚಲೋ ಗೈಸ್, ಇಲ್ಲಿಂದ ಬೀಳ್ತಕೊಂಡು ಇಲ್ಲಿಂದ ಸೀದಾ ಬಿಟ್ಟರೆ ಎಲ್ಲಿ ಸಿಗ್ತಾನೆ ಅಂತ ಗೊತ್ತಿಲ್ಲ. ಚಲೋ. ಗುರುವಾಯಣ ಕೆರೆಯಲ್ಲಿ ಯಾವ ಥರ ಬ್ಲಾಕ್ ಆಗಿದೆ ನೋಡಿ. ವಿಷಯ ಅಂತ ಇಲ್ಲ, ಹಿಂದ್ಗಡೆ ಒಂದು ಲೈಲ್ಯಾಂಡ್ ಗಾಡಿ ಹಾಳಾಗಿ ನಿಂತಿದೆ. ನೋಡ್ಬೋದು 1 ಕಿಲೋಮೀಟ್ರ್ ಹಿಂದೆ ನೋಡಿದ್ರು ಸಹ ಮುಂದೆ ನೋಡಿದ್ರು ಸಹ ಫುಲ್ ಬ್ಲಾಕ್. 1 ಕಿಲೋಮೀಟ್ರ್ ಬ್ಲಾಕ್ ಆಗಿದೆ. ಸೊ ಅದು ಕ್ಲಿಯರ್ ಆಗಲಿಕ್ಕೆ ಎಷ್ಟು ಹೊತ್ತು ಉಂಟಾ ಪಾಪ ಅವರ ಅವಸ್ಥೆವೇ, ಇಲ್ಲಿ ಕಾಯ್ತಿರೋರ ಅವಸ್ಥೆವೇ ಅಲ್ಲ. ಇಲ್ಲದು ಮುಂಚೆನೇ ಅಲ್ಲಿ ಬ್ಲಾಕ್ ಮಾರೆ. ಕರೆಕ್ಟ್ ದಾರಿ ಆ ಕಡೆಯಿಂದ ಬರುವವರು ಅಂತ ಕಾಣ್ತದೆ, ನಡುವು ದಾರಿಯಲ್ಲಿ ನಿಂತಿದೆ. ಈ ಕಡೆಯಿಂದ ಗಾಡಿ ಪಾಸ್ ಆಗ್ತುಂಟು, ಆ ಕಡೆಯಿಂದ ಫುಲ್ ಬ್ಲಾಕ್. ಈಗ ಸ್ವಲ್ಪ ಹೊತ್ತಾದರೆ ಇಲ್ಲಿ ಫುಲ್ ಬ್ಲಾಕ್ ಆಗ್ತದೆ. ಪೆಟ್ರೋಲ್ ಪಂಪಲ್ಲಿ ಯಾಕೋ ಇವತ್ತು ಫುಲ್ ರಶ್ ಹೊಡಿತಾ ಉಂಟು. ಆ ಕಡೆಯಿಂದ ಲಾರಿ, ಈ ಕಡೆಯಿಂದ ರಿಕ್ಷಾ, ಆ ಕಡೆಯಿಂದ ಸಹ ಗಾಡಿ ಫುಲ್ಲು ರಶ್ ಅಂತ ಅಂದ್ಕೊಳ್ಳಿ. ಆ ಗ್ಯಾಪಲ್ಲಿ ನಾವು ಇಲ್ಲಿ ನಿಲ್ಲಿಸಿದ್ದೇವೆ. ಎಷ್ಟೊತ್ತಾಗ್ತದೆ ಅಂತ ಗೊತ್ತಿಲ್ಲ ಡೀಸೆಲ್ ಹಾಕಲಿಕ್ಕೆ. ನೋಡುವ, ಇಲ್ಲಿಂದ ಡೀಸೆಲ್ ಹಾಕಿಸ್ಕೊಂಡು ಸೀದಾ ಕಂಪನಿ ಕಡೆ ಹೊರಡುವ. ಇದೊಂದು ಲಾರಿಯಿಂದಾಗಿ ಫುಲ್ ರಶ್ ಆಗಿದೆ ಇಲ್ಲಿ. ಫೈನಲಿ ನಾವು ನಮ್ಮ ಕಂಪನಿಗೆ ರೀಚ್ ಆಗಿ ಕೂಡ ಆಯಿತು. ಮುಂಚೆ ಇಲ್ಲಿ ಸಿರಿಧಾನ್ಯದಿತ್ತು, ಈಗ ನರ್ಸಿಂಗ್ ಕಾಲೇಜ್ ಆಗ್ತಾ ಉಂಟಂತೆ. ಸೊ ನೋಡಬೇಕು ಯಾವಾಗ ಉದ್ಘಾಟನೆ ಉದ್ಘಾಟನೆ ಆಗಿದೆ ಅಂತಂದು ಗೊತ್ತಿಲ್ಲ ಮಾರೆ. ಅದನ್ನು ತೋರಿಸಬೇಕಿತ್ತು. ಬನ್ನಿ ಈಗ ನಾವು ಸೀದಾ ಗಾಡಿ ಹೋಗಿ ರಿವರ್ಸ್ ಹಾಕಿ ಲೆಕ್ಕ ಕೊಟ್ಟು ಬಿಡುವ. ಸೊ ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.